ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಅಫ್ಜಲ್ಪುರ, ಕಲಬುರಗಿ ಜಿಲ್ಲೆ, ಅಫ್ಜಲ್ಪುರ ತಾಲೂಕು, ಈ ಒಂದು ತಾಲೂಕಿನಲ್ಲಿ ಬರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂತಹ ಅನುದಾನಿತ ಶಿಕ್ಷಣ ಸಂಸ್ಥೆ ಆಗಿರುವಂತಹ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜು ವಿಭಾಗಗಳಲ್ಲಿ ಖಾಲಿ ಇರುವಂತಹ ಒಂದು ಉಪನ್ಯಾಸಕರ ಹುದ್ದೆ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗುವುದು. ಇಲ್ಲಿ ನಮ್ಮ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಕೆಳಕಂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಲು ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮೊದಲನೇದಾಗಿ ಅವರದೇ ಸಂಸ್ಥೆಯಾದಂತಹ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಫ್ಜಲ್ಪುರ, ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಫ್ಜಲ್ಪುರ. ಇದರಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವಪ್ಪ ಅಂದರೆ, ಪ್ರಾಥಮಿಕ ವಿಭಾಗದಲ್ಲಿ ಸಹ ಶಿಕ್ಷಕರು ವಿಜ್ಞಾನ ಮತ್ತು ಗಣಿತ 2 ಹುದ್ದೆಗಳಿದ್ದಾವೆ. ಇದಕ್ಕೆ ಮತ್ತು ಸಹ ಶಿಕ್ಷಕರು ಇಂಗ್ಲೀಷ್ ಇದೆ, ಅದಕ್ಕೂ ಕೂಡ 2 ಹುದ್ದೆ ಇದೆ. ನಂತರದಾಗಿ ವಿದ್ಯಾರ್ಹತೆ ಬಂದುಬಿಟ್ಟು D.Ed ಮತ್ತು BA ಆಗಿರಬೇಕು ಇದಕ್ಕೆ. ನಂತರ ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಪ್ರೌಢಶಾಲೆ ಅಫ್ಜಲ್ಪುರ, ಇಲ್ಲಿ ಸಹ ಶಿಕ್ಷಕರು ಹಿಂದಿ 1 ಹುದ್ದೆ ಇದೆ. ಸಹ ಶಿಕ್ಷಕರು ಹಿಂದಿ BA B.Ed ಪ್ರತಿಶತ 55 ಅಂಕಗಳನ್ನು ಪಡೆದಿರಬೇಕಂತೆ. ನಂತರ ಸಹ ಶಿಕ್ಷಕರು ಗಣಿತ, ಇದು 1 ಹುದ್ದೆ ಇದೆ. ಇದಕ್ಕೆ BSc B.Ed PCMB ಆಗಿರಬೇಕು. ಇದಕ್ಕೆ ಪ್ರತಿಶತ 55 ಅಂಕಗಳನ್ನು ಪಡೆದಿರಬೇಕು. ಇದಾದಮೇಲೆ ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಶ್ರೀಮತಿ ಮಹಂತಮ್ಮ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ, ಇಲ್ಲಿ ಪದವಿ ಪೂರ್ವ ಅಂದರೆ PU ಕಾಲೇಜ್ನಲ್ಲಿ ಖಾಲಿ ಇರುವಂಥದ್ದು. ಉಪನ್ಯಾಸಕರು ರಾಜ್ಯಶಾಸ್ತ್ರ ಉಪನ್ಯಾಸಕರ ಹುದ್ದೆ ಖಾಲಿ ಇದೆ, 1 ಹುದ್ದೆ ಇದೆ. MA B.Ed ಪ್ರತಿಷ್ಠಿತ 55 ಅಂಕಗಳನ್ನು ಪಡೆದಿರಬೇಕು. ಮತ್ತು ಅದರ ಜೊತೆಗೆ ಶ್ರೀ ಮಹಾಂತೇಶ್ವರ ಶ್ರೀ ವೀರೇಂದ್ರ ಪಾಟೀಲ್ ಸ್ನಾತಕೋತ್ತರ ಅಂದರೆ MA ಕಾಲೇಜ್, MA ಮಹಾವಿದ್ಯಾಲಯದಲ್ಲಿ ಅಫ್ಜಲ್ಪುರ, ಇದರಲ್ಲಿ ಪ್ರಾಧ್ಯಾಪಕರು ಕನ್ನಡ 1 ಹುದ್ದೆ ಇದೆ. ಮತ್ತು ಪ್ರಾಧ್ಯಾಪಕರು ಇತಿಹಾಸ 1 ಹುದ್ದೆ ಇದೆ. ಇದಕ್ಕೆ MA PhD ದೊಂದಿಗೆ ನೆಟ್ ಅಥವಾ ಸೆಟ್ ತೇರ್ಗಡೆ ಆಗಿರಬೇಕು. ಮತ್ತು ಅದ್ರ ಜೊತೆಗೆ 55 ಅಂಕಗಳನ್ನು ಪಡೆದಿರಬೇಕು. ನಂತರ ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಪ್ರಾಥಮಿಕ ಶಾಲೆ ರೇವೂರು ತಾಲೂಕು ಅಫ್ಜಲ್ಪುರ, ಇಲ್ಲಿ ಸಹ ಶಿಕ್ಷಕರು ಇಂಗ್ಲೀಷ್ ಬೇಕಾಗಿದ್ದರೆ ಇದಕ್ಕೆ ಕೂಡ 1 ಹುದ್ದೆ ಇದೆ. BA B.Ed ಪ್ರತಿಷ್ಠಿತ 55 ಅಂಕಗಳನ್ನು ಪಡೆದಿರಬೇಕು. ನಂತರ ಅವ್ರದ್ದೇ ಆದಂತಹ ಶ್ರೀ ಮಹಾಂತೇಶ್ವರ ಪದವಿ ಪೂರ್ವ ಕಾಲೇಜು ರೇವೂರಿನಲ್ಲಿ ಉಪನ್ಯಾಸಕರು ಬೇಕಾಗಿದ್ದರೆ ರಾಜ್ಯಶಾಸ್ತ್ರ ಉಪನ್ಯಾಸಕರು 1 ಹುದ್ದೆ ಇದೆ. MA B.Ed ಪ್ರತಿಷ್ಠಿತ 55 ಅಂಕಗಳನ್ನು ಪಡೆದಿರಬೇಕು. ಮತ್ತು ಅವ್ರದ್ದೇ ಆದಂತಹ ಒಂದು ಕಾರ್ಯಾಲಯದಲ್ಲಿ ಆಡಳಿತಾಧಿಕಾರಿ 1 ಹುದ್ದೆ ಇದೆ. ನಿವೃತ್ತ ಪ್ರಾಂಶುಪಾಲರು, ಪದವಿ ಪೂರ್ವ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ಮತ್ತು ವಾಹನ ಚಾಲಕರು ಶಾಲಾ ಬಸ್ 1 ಇದೆ. SSLC ನವೀಕರಣಗೊಂಡ ಲೈಸೆನ್ಸ್ ಹೊಂದಿರಬೇಕು. ನೋಡಿ, ಇಷ್ಟು ಹುದ್ದೆಗಳು ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇದೆ ವಿದ್ಯಾರ್ಥಿಗಳೇ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ನೀವೇನು ಮಾಡಬೇಕಪ್ಪ ಅಂದರೆ, ಅರ್ಹ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿಯ ಪ್ರಮಾಣ ಪತ್ರದೊಂದಿಗೆ ಪ್ರಕಟಣೆಯಾದ 21 ದಿನದೊಳಗೆ Rs. 300 ನಗದು ರೂಪದಲ್ಲಿ ನಮ್ಮ ಸಂಘದ ಕಾರ್ಯಾಲಯದ ಸಂದಾಯ ಮಾಡಿ ರಶೀದಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. ನೀವೇನು ಮಾಡಬೇಕಪ್ಪ ಅಂದರೆ, ₹300 DDಯನ್ನು ತೆಗೆಸಿ, ಆ ತೆಗೆಸಿರುವಂತಹ DDಯನ್ನು ಏನು ಮಾಡಬೇಕಪ್ಪ ಅಂದರೆ, ಆ ಅರ್ಜಿಯನ್ನು ನಿಮ್ಮ ಮೂಲ ದಾಖಲೆಗಳ ಎಲ್ಲ ಜೆರಾಕ್ಸನ್ನು ಹಾಕಿ ಅರ್ಜಿಯನ್ನು ಈ ಒಂದು ಸಂಘಕ್ಕೆ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಆದಷ್ಟು ಬೇಗನೆ ಸಲ್ಲಿಸಿ. 21 ದಿನಗಳಾಗಿ ಅಂದರೆ ನೋಟಿಫಿಕೇಷನ್ ಆಗಿ 21 ದಿನಗಳ ಒಳಗಾಗಿ ಈ ಅರ್ಜಿಯನ್ನು ಸಲ್ಲಿಸಬೇಕು. ನೋಟಿಫಿಕೇಷನ್ ಆಗಿರೋದು ಯಾವಾಗಪ್ಪ ಅಂದರೆ 6/5/2025 ಹಾಗಾಗಿ ಆದಷ್ಟು ಬೇಗನೆ ಎಲ್ಲರೂ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿ ಈ ಮೂಲಕ ತಿಳಿಸುತ್ತೇನೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಅಫ್ಜಲ್ಪುರ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿ ತಿಳಿಸುತ್ತೇನೆ. ಇದು ತಿದ್ದುಪಡಿಯಾಗಿದೆ. ಹಿಂದೆ ನೋಟಿಫಿಕೇಷನ್ ಆದಂತಹ ದಿನಾಂಕದಲ್ಲಿ ಸ್ವಲ್ಪ ಬದಲಾವಣೆ ಆಗಿತ್ತು, ಹಾಗಾಗಿ ಅದನ್ನು ತಿದ್ದುಪಡಿ ಮಾಡಿ ಮತ್ತೊಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಫ್ಜಲ್ಪುರ ಗೆ ಸಂಬಂಧಿಸಿದಂತೆ ದಿನಾಂಕ 7/5/2025 7/5/2025 ಪ್ರಕಟಗೊಂಡಿರುವ ಬೇಕಾಗಿದ್ದರೆ ಜಾಹೀರಾತಿನಲ್ಲಿ ವಿದ್ಯಾರ್ಹತೆ ಕಣ್ಣು ತಪ್ಪಿನಿಂದ ಪ್ರಕಟಗೊಂಡಿರುವುದಿಲ್ಲ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಪ್ರಾಥಮಿಕ ವಿಭಾಗದ ಶಾಲೆಗಳಿಗೆ ವಿದ್ಯಾರ್ಹತೆ ಏನು ಅನ್ನೋದನ್ನು ಗೊತ್ತಿರೋದಿಲ್ಲ. ಹಾಗಾಗಿ ಅಲ್ಲಿ ವಿದ್ಯಾರ್ಹತೆಯನ್ನು ಈ ಸಲ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ.
ಅದನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿ ಒದಗಿಸಿಕೊಳ್ಳಬೇಕಾಗಿ ಕೋರಲಾಗಿದೆ. ಇಲ್ಲಿ ಸಹಶಿಕ್ಷಕ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ವಿದ್ಯಾರ್ಹತೆ ನೋಡೋದಾದರೆ 2 ಪೋಸ್ಟ್ ಇದ್ದಾವೆ. ವಿದ್ಯಾರ್ಹತೆ ನೋಡೋದಾದರೆ BSc B.Ed CBZ ಮತ್ತು BSc B.Ed PCM ಆಗಿರಬೇಕು. ನಂತರ ಸಹಶಿಕ್ಷಕರು ಇಂಗ್ಲೀಷು 2 ಹುದ್ದೆಗಳು. BA B.Ed ಪ್ರತಿಶತ 55 ಅಂಕಗಳನ್ನು ಪಡೆದಿರಬೇಕು. ಇದು ವಿದ್ಯಾರ್ಹತೆಗೆ ಸಂಬಂಧಿಸಿದಂಥ ಒಂದು ತಿದ್ದುಪಡಿಯನ್ನು ಮತ್ತೊಂದು ದಿನ ಏನು ಮಾಡಿದಾರಪ್ಪ ಅಂದರೆ ಇವ್ರು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಾಥಮಿಕ ವಿಭಾಗಕ್ಕೆ BSc B.Ed CBZ ಆಗಿರಬೇಕು ಮತ್ತು BSc B.Ed PCMB ಆಗಿರಬೇಕು ಗಣಿತ ಟೀಚರ್ಗೆ. ವಿಜ್ಞಾನ ಶಿಕ್ಷಕರಿಗೆ CBZ, ಇಂಗ್ಲೀಷ್ ಶಿಕ್ಷಕರಿಗೆ BA B.Ed ಇಂಗ್ಲೀಷ್ ಮೇಜರ್ನಲ್ಲಿ ಆಗಿರಬೇಕು. ಇದು ತಿದ್ದುಪಡಿ ಮಾಡಿಕೊಟ್ಟಿರುವಂಥ ಒಂದು ಪ್ರಕಟಣೆಯಾಗಿದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.